ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಚಂದ್ರಶೇಖರ್ ನಿಂಬೆಕೊಂಡ ಕೃಷಿ ಸಂಗಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತವನ್ನು ಕೊಡ್ತಾ, ಇವತ್ತು ನಾವು ನಮ್ಮ ತೋಟದಲ್ಲಿ ಇದು ಕೊನೆಯ ಪಾಲಿಯರ್ ಸ್ಪ್ರೇ ಕಾಳು ಮೆಣಸಿಗೆ ನಾವು ಏನೆಲ್ಲ ಹಾಕ್ತೀವಿ ಅಂತ ಹೇಳಿದರೆ, ಇದು ಸಮುದ್ರ ಪಾಚಿ ಸೀವೀಡ್ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತಾರೆ. ಸಮುದ್ರ ಪಾಚಿ ಇದು 200 ಗ್ರಾಮು ಒಂದು ಬ್ಯಾರಲಿಗೆ ಹಾಕ್ತದೆ ಡಾಲು. ಆ ನಂತರ ಇದು ICL ಕಂಪ್ನಿಯವ್ರದ್ದು ಬೂಸ್ಟರ್ ಅಂಥೇಳಿ, ಬೂಸ್ಟರ್ NPK ಅಂಥೇಳಿ 08 16 39 ಅಂತೇಳಿ. 39 ಪೊಟ್ಯಾಸ್ ಇರುತ್ತೆ, 16 ಫಾಸ್ಫರಸ್ ಇರುತ್ತೆ, 8% 0.8% ಇದರ ಯೂರಿಯಾ ಇರುತ್ತೆ. ಮತ್ತು ಎಲ್ಲದು ಮೈಕ್ರೋ ನ್ಯೂಟ್ರಿಯೆಂಟ್ಸು ಸಣ್ಣದೇ ಇರುತ್ತೆ. ನಾವು 2 ವರ್ಷದ ಹಿಂದೆ ಇದನ್ನು ಉಪಯೋಗಿಸಿದ್ವಿ, ಕಳೆದ ವರ್ಷ ಉಪಯೋಗಿಸಿದ್ವಿ, ಅದಕ್ಕಿಂತ ಮೊದಲಿನ ವರ್ಷ ಉಪಯೋಗಿಸಿದ್ದೀವಿ. ನಮಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ, ಸೈಜ್ ಚೆನ್ನಾಗಿ ಬಂದಿದೆ, ಮತ್ತು ಕಾಳುಗಳ ಸೈಜು ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಗಮ್ಮು ಸಮೇತ ಇದೆ, ಸುಮಾರು 16 ಪೋಷಕಾಂಶ ಇದೆ ಇದರಲ್ಲಿ. ಆನಂತರ ನಾವು ಬ್ಯೂನಸ್ ಅಂಥೇಳಿ ಪ್ರೊಪೊಕೊನಜೋಲ್ ಅಂಥೇಳಿ ಹಾಕ್ತೀವಿ. ಇದನ್ನು ಒಂದು 200 ಗ್ರಾಮ್ ಹಾಕ್ತೀವಿ. ಯಾಕಂತಂದರೆ ಇನ್ನು ಚಳಿ ಟೈಮಲ್ಲಿ, ಇಬ್ಬನಿ ಟೈಮಲ್ಲಿ ಜಾಸ್ತಿ ಏನಾಗುತ್ತೆ ಅಂತ ಹೇಳಿದರೆ ಫಂಗಸ್ ಬರುತ್ತೆ. ಆ ಫಂಗಸ್ ಬರದೇ ಇದ್ದಂಗೆ ಕೊಲ್ಲೋಕ್ಕೆ ನಾವು ಇದನ್ನು ಅಡ್ವಾನ್ಸ್ ಆಗಿ ಹಾಕ್ತೀವಿ. ಕೆಲವು ಬಂದಿದ್ದಕ್ಕೂ ಇದು ಆಗುತ್ತೆ, ಇದು ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ನಾವಿಲ್ಲಿ ತಿಳ್ಕೊಳ್ಬೇಕಾಗಿದ್ದು ಇದು, ನಾವು ಯಾವಾಗ ಪಾಲಿಯರನ್ನು ಹೊಡಿಬೇಕಂತ ಹೇಳಿದರೆ, ಇದು ನೋಡಿ ಕಾಳು ಒಳಗಡೆ ಗಟ್ಟಿಯಾಗಿರೋದಿಲ್ಲ, ಒಳಗಡೆ ಸ್ವಲ್ಪ ಟೊಳ್ಳಿರುತ್ತೆ ಮತ್ತು ಮೆದು ಇರುತ್ತೆ. ಈ ಗಟ್ಟಿ ಆಗಬೇಕಾದ್ರೆ ಮೊದಲು ಹೊಡಿಬೇಕಂದ್ರೆ ಸುಮಾರು ನಾವು ಅಕ್ಟೋಬರ್ ಎಂಡು ನವಂಬರ್ 15 ಪಾಲಿಯರ್ ಆಗಿರಬೇಕು ಇದಕ್ಕೆ. ಆನಂತರದಲ್ಲ, ಆನಂತರ ಬೆಳೆಯೋ ಸಮಯ ಇಲ್ಲ. ಮತ್ತು ಯಾಕಂದರೆ ನಾವು ಕೊಯ್ಲಿನ ಟೈಮ್ ಬಂದಾಗ ನಾವು ಅದಕ್ಕೆ ಸುಮಾರು 1.5 ತಿಂಗಳಷ್ಟು 2 ತಿಂಗಳಷ್ಟು ಗ್ಯಾಪ್ ಬೇಕು ಒಂದು ಸ್ಪ್ರೇಗೂ ಇದಕ್ಕೂ. ನಾವು ಈ 2 ಸ್ಪ್ರೇ ಹೊಡೆಯೋದು. ಫಸ್ಟ್ ಒಂದು ನ್ಯೂಟ್ರಿವಂಟ್ ಅಂತೇಳಿ ಹೊಡಿತೀವಿ ICL ಗೊಬ್ಬರದವ್ರದ್ದು. ಆಮೇಲೆ ICL ಗೊಬ್ಬರದವ್ರದ್ದು ಇದು ಬೂಸ್ಟರ್ ಅಂತ ಹೊಡಿತೀವಿ, ಇದು ಸೈಜು ದೊಡ್ಡದು ಬರೋಕ್ಕೆ. ಆ್ಯಕ್ಚುಲಿ ನಾವು ಕಾಳು ಮೆಣಸಿಗೆ ಯಾವ ಹೊಡಿಬೇಕಂತಂದರೆ, ಜಾಸ್ತಿ ಬಿಸಿಲು ಇರಬಾರ್ದು, ಜಾಸ್ತಿ ಮೋಡ ಇರಬಾರ್ದು, ಬೆಳಗ್ಗೆ ಮತ್ತು ಸಂಜೆ ಹೊಡಿಬೇಕಂತ ಇದೆ. ನಾವು ಕರೆಕ್ಟಾಗಿ ಆಗಬೇಕಂತಂದರೆ ಬೆಳಿಗ್ಗೆ ಸಂಜೆ ದೊಡ್ಡದವರೆಲ್ಲ ಹೊಡಿಲಿಕ್ಕಾಗಲ್ಲ, ಜನ ಬಿಟ್ಟರೆ ರಗಳೆ ಆಗುತ್ತೆ. ಹಾಗಾಗಿ ನಾವು ಈ ಸ್ವಲ್ಪ ಮೋಡದ ವಾತಾವರಣ ನೋಡಿಕೊಂಡು, ಭೂಮಿಯಲ್ಲಿ ಪಸೆ ನೋಡಿಕೊಂಡು, ಭೂಮಿ ಪಸೆ ಇರಬೇಕು. ಯಾಕಂತಂದರೆ ಭೂಮಿ ಪಸೆ ಇಲ್ಲದಿದ್ದರೆ ಯಾವುದೇ ಆಹಾರ ತಗೊಳ್ಳೋದಿಲ್ಲ ಸಸ್ಯ. ಭೂಮಿ ಪಸೆ ಮುಗಿಬೇಕಾದ್ರೆ ಮೊದಲು ಹೊಡಿಬೇಕು. ನಾವು ಈ ಥರ ಹೊಡೆದ್ರೆ ನಮಗೆ ಸೈಜು ಚೆನ್ನಾಗಿ ಬರುತ್ತೆ, ತೂಕನೂ ಚೆನ್ನಾಗಿ ಬರುತ್ತೆ. ಆವಾಗೇನಾಗುತ್ತೆ ಅಂತ ಹೇಳಿದರೆ ನಮಗೆ ಲೀಟ್ರ್ ವೇಟಲ್ಲಿ ರೇಟು ಜಾಸ್ತಿ ಸಿಗುತ್ತೆ. ಹಾಗಾಗಿ ನಾವು ಇದು 2ನೇ ವರ್ಷದ್ದು ಆಗಿರೋದ್ರಿಂದ ಸ್ವಲ್ಪ ರಿಸಲ್ಟ್ ಚೆನ್ನಾಗಿ ಬಂದ್ರಿಂದ ನಿಮ್ಮ ಮುಂದೆ ಹೇಳೋಣ ಅಂಥೇಳಿ ಯೋಚನೆ ಮಾಡಿದ್ವಿ. ಧನ್ಯವಾದಗಳು.